ಅಯ್ಯೋ ಎಷ್ಟೊತ್ತಾಯ್ತು ಇನ್ನೂ ಡಾಕ್ಟ್ರೇ ಬರ್ತಾ ಇಲ್ಲ. ಛೆ, ಬೇಗ ಬರ್ರಿ ಡಾಕ್ಟ್ರೇ, ನನಗೆ ಕೈಕಾಲೇ ಆಡ್ತಾ ಇಲ್ಲ. ಡಾಕ್ಟ್ರೇ ಬಂದ್ರ? ಎಷ್ಟೊತ್ತು ಡಾಕ್ಟ್ರೇ? ನಾನು ನಿಮ್ಗೆ ಬೇಗ ಬಾ ಅಂತ ಹೇಳಿದ್ದೆ ತಾನೆ. ನೇತ್ರ ಅಂತ ಬ್ಲಡ್ ಎಲ್ಲ ಅಲ್ಲಿ ಹಾಗೆ ಹೋಗ್ತಾನೆ ಇದೆ. ಪ್ಲೀಸ್ ಡಾಕ್ಟ್ರೇ ಬೇಗ ಬಂದೆ ನೋಡಿ. ಹಾಂ ಓಕೆ ಓಕೆ ಸರಿ. ಎಲ್ಲಿದ್ದಾಳೆ ನೇತ್ರ? ಬರೀ ಡಾಕ್ಟ್ರೇ, ಇಲ್ಲೇ ರೂಮಲ್ಲೇ ಇದ್ದಾಳೆ. ಓ ಮೈ ಗಾಡ್, ತಲೆಗೆ ಭಾಳ ಪೆಟ್ಟು ಬಿದ್ದಿದೆ ಅಂತ ಅನ್ಸುತ್ತೆ. ಬ್ಲಡ್ ಎಲ್ಲ ಹೋಗ್ತಾ ಇದೆ ಇಲ್ಲ? ಹೌದು ಡಾಕ್ಟ್ರೇ, ಭಾಳ ಪೆಟ್ಟು ಬಿದ್ದಿದೆ. ಪ್ಲೀಸ್ ಬೇಗ ನೋಡಿ ಡಾಕ್ಟ್ರೇ. ನೇತ್ರಾಗ ಮಾತ್ರ ಏನೂ ಆಗ್ಬಾರ್ದು. ನಿಮ್ಮ ಕೈ ಬೇಕಾದ್ರೆ ಮುಗಿತೀನಿ, ಎಷ್ಟು ಬೇಕಾದರೂ ಖರ್ಚಾದರೂ ಪರವಾಗಿಲ್ಲ. ಅವಳನ್ನು ಹೇಗಾದರೂ ಮಾಡಿ ಆರಾಮ ಮಾಡಿ ಕೊಟ್ಬಿಡಿ ಡಾಕ್ಟ್ರೇ ಪ್ಲೀಸ್. ಸರಿ, ನೀನು ಹೊರಗಡೆ ಇರು, ನಾನು ಚೆಕಪ್ ಮಾಡ್ತೀನಿ. ಸರಿ ಸರ್. ದೇವ್ರಿ, ಹೇಗಾದರೂ ಮಾಡಿ ನನ್ನ ನೇತ್ರನ ಹುಷಾರಾಗಿ ಹೋಗಿ ಮಾಡಪ್ಪ. ನಿನ್ನ ಕೈ ಮುಗಿತೀನಿ. ಇನ್ನೊಂದ್ಸಲ ನೇತ್ರಂಗೆ ಈ ಥರ ಆಗದೆ ಇರೋಂಗೆ ನಾನೇ ನೋಡ್ಕೋತೀನಿ. ಇದೊಂದ್ಸಲ ಕಾಪಾಡ್ಬಿಡಪ್ಪ ದೇವ್ರೆ ಪ್ಲೀಸ್. ಸಾಗರ್ ಡಾಕ್ಟ್ರೇ, ನನ್ನ ನೇತ್ರ ಹೇಗಿದ್ದಾಳೆ? ಏನಿದು ಇಷ್ಟೊಂದು ಬ್ಯಾಂಡೇಜ್ ಹಾಕಿದ್ದೀರಲ್ಲ, ಹೇಗಿದ್ದಾಳೆ ನನ್ನ ನೇತ್ರ? ಡೋಂಟ್ ವರಿ ಸಾಗರ್, ಎಲ್ಲ ಆರಾಮಾಗಿದ್ದಾಳೆ. ಇನ್ನೂ ಪ್ರಜ್ಞೆ ಬಂದಿಲ್ಲ. ಇನ್ನೊಂದು 5-10 ನಿಮಿಷ ಬಿಟ್ಟು ಬರ್ಬೋದು. ನೀನು ಇಲ್ಲೇ ಇರು. ಅವಳಿಗೆ ಎಚ್ಚರ ಆದ ತಕ್ಷಣವೇ ನೀನೇ ನೋಡು ಮಾತಾಡ್ಸು, ಸರಿನಾ? ಅಂದಾಗೆ ಇವಾಗ ಬ್ಯಾಂಡೇಜ್ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಅಂದರೆ ಬ್ಲಡ್ ಅಲ್ಲಿ ಕ್ಲಾಟ್ ಆಗಲಿ, ಇನ್ನೂ ಜಾಸ್ತಿ ಲೀಕ್ ಆಗೋದು ಬೇಡ ಅಂತ. ಅವಳು ನೇತ್ರ ಎದ್ದ ಮೇಲೆ ಅದು ಬ್ಯಾಂಡೇಜ್ ಏನಾದರೂ ಹೆವಿ ಅನಿಸಿದ್ರೆ ಸಣ್ಣದಾಗಿರೋ ಬ್ಯಾಂಡೇಜ್ ಹಾಕ್ಬಿಡು, ನಡೆಯುತ್ತೆ. ಸರಿ ಡಾಕ್ಟ್ರೆ. ಮತ್ತೇನು ಅನಾಹುತ ಆಗಿಲ್ಲಲ್ಲ? ಆರಾಮಾಗಿದ್ದಾಳೆ ತಾನೆ ನೇತ್ರ? ಏನೂ ಇಲ್ಲ, ಅವಳು ಆರಾಮಾಗಿದ್ದಾಳೆ, ಸರಿನಾ? ಅವಳು ಎಚ್ಚರ ಆದಮೇಲೆ ನೀನು ಇಲ್ಲಿದ್ದು ಮಾತಾಡ್ಸು. ಒಂದು ಸ್ವಲ್ಪ ಹೆದರ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಅದಕ್ಕೆ ಸದ್ಯಕ್ಕೆ ಅವಳು ಬಿಟ್ಟು ಎಲ್ಲೂ ಹೋಗ್ಬೇಡ. ಸರಿ ಡಾಕ್ಟ್ರೆ, ಅವಳು ಆರಾಮಾಗಿದ್ದರೆ ಸಾಕು. ಅವಳು ನಿನ್ನ ಮೇಲೆ ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಮೈ ಡ್ಯೂಟಿ. ಸರಿ, ನಾನು ಇನ್ನು ಹೋಗ್ತೀನಿ. ಸರಿ ಸರ್, ನಿಮ್ದು ಅಮೌಂಟ್ ಆಮೇಲೆ ನಾನೇ ಫೋನ್ಪೇ ಮಾಡ್ತೀನಿ. ಓಕೆ ಸಾಗರ್, ಏನೂ ಅರ್ಜೆಂಟ್ ಇಲ್ಲ. ನೀನು ನೇತ್ರ ಕಡೆ ಲಕ್ಷ ಕೊಡು ಫಸ್ಟ್. ಸರಿ ಸರ್. ಹಬ್ಬ, ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ನನ್ನ ನೇತ್ರನ ಉಳಿಸ್ಕೊಟ್ಟು ಬಿಟ್ಟೆ. ನನ್ನ ನೇತ್ರ ಆರಾಮ ಆದ್ಲಪ್ಪ ದೇವ್ರೆ. ಹಬ್ಬ, ಇವಾಗ ಜೀವ ಬಂದಂಗಾಯ್ತು ನನಗೆ. ನೇತ್ರ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ನೇತ್ರ ಒಬ್ಬಳೇ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ಇದೊಂದು ಸಲ ನನ್ನನ್ನು ಕ್ಷಮಿಸ್ಬಿಡು ನೇತ್ರ. ನೀನು ಒಂದು ಕ್ಷಣ ನನ್ನ ಕಣ್ಮುಂದೆ ಕಾಣಿಸ್ದೇ ಇದ್ದಾಗ ನನಗೆ ಅವಾಗ ಅರ್ಥ ಆಯಿತು ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ನಿನ್ನನ್ನು ಮಾತ್ರ ನನ್ನ ಜೀವನದಿಂದ ಯಾವತ್ತೂ ಕಳ್ಕೊಳ್ಳಲ್ಲ ನಾನು. ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ ನೇತ್ರ. ಎದ್ದು ನನ್ನ ಹತ್ರ ಒಂದು ಮಾತಾದರೂ ಮಾತಾಡು ನೇತ್ರ ಬೇಗ. ನಿನ್ನ ಜೊತೆ ಮಾತಾಡದೆ ನನಗೆ ಸಮಾಧಾನನೇ ಆಗ್ತಿಲ್ಲ. ಎದ್ದೇಳು ನೇತ್ರ. ನಿನ್ನನ್ನು ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನನಗಿವತ್ತು ಗೊತ್ತಾಯಿತು. ನಿನ್ನನ್ನು ಮಾತ್ರ ನಾನು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ನಂಗೆ ಯಾರು ಏನು ಮಾಡಬೇಡಿ, ನನಗೆ ಸಾಯಿಸ್ಬೇಡಿ ಪ್ಲೀಸ್ ಪ್ಲೀಸ್. ನಿಮ್ಮ ಕೈ ಮುಗಿತೀನಿ, ನನಗೇನು ಮಾಡಬೇಡಿ, ನನಗೆ ಸಾಯಿಸ್ಬೇಡಿ ಪ್ಲೀಸ್ ಪ್ಲೀಸ್. ನೇತ್ರ ಹೆದರ್ಕೋಬೇಡ. ನೀನು ಮನೆಯಲ್ಲಿದೆಯಾ? ನಾನಿದ್ದೀನಿ ನಿನ್ನ ಜೊತೆ. ಪ್ಲೀಸ್ ಹೆದರ್ಕೋಬೇಡ, ಕಣ್ಬಿಡು, ನಾನಿದ್ದೀನಿ. ನನಗೇನು ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ ಪ್ಲೀಸ್, ನನ್ನನ್ನು ಬಿಟ್ಟುಬಿಡಿ. ನೇತ್ರ, ನಾನು ಸಾಗರ್, ಕಣ್ಬಿಡಿ. ಇಲ್ಲಿ ಮನೆಯಲ್ಲಿದೆಯಾ ನೀನು? ನಾನಿದ್ದೀನಿ ನಿನ್ನ ಜೊತೆ. ನೇತ್ರ ಹೆದರ್ಕೋಬೇಡ, ನಾನಿದ್ದೀನಿ ನಿನ್ನ ಜೊತೆ. ಇಲ್ಲಿ ಯಾರೂ ಬರೋದಿಲ್ಲ, ನೀ ಧೈರ್ಯ ತಗೋ. ಸಾಗರ್ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ. ಅವ್ರು ನನ್ನನ್ನು ಕೊಂದೇ ಬಿಡ್ತಾರೆ ಸಾಗರ್, ಪ್ಲೀಸ್ ಎಲ್ಲೂ ಹೋಗ್ಬೇಡ. ನೇತ್ರ, ಇಲ್ಲಿಗೆ ಯಾರೂ ಬರೋದಿಲ್ಲ, ನಾನಿದ್ದೀನಿ, ಧೈರ್ಯ ತಗೋ, ಏನೂ ಆಗೋದಿಲ್ಲ. ನಾವೀಗ ಮನೇಲಿ ಬಂದಿದ್ದೀವಿ, ಮನೆಯಲ್ಲಿದ್ದೀವಿ ನೋಡಿಲ್ಲಿ. ಇಲ್ಲಿ ಯಾರೂ ಬರೋದಿಲ್ಲ, ಧೈರ್ಯ ತಗೋ ನೇತ್ರ. ಸರಿ ಸಾಗರ್, ಆದರೂ ಇನ್ನೊಂದ್ಸಲ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ಸಾಗರ್. ನನಗೆ ತುಂಬ ಭಯ ಆಗ್ತಾ ಇದೆ. ಇಲ್ಲ ನೇತ್ರ, ಇನ್ಮೇಲೆ ನಾನು ನಿನ್ನನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋದಿಲ್ಲ, ಅರ್ಥ ಆಯ್ತಾ? ಇದೊಂದು ಸಲ ಮಾಡಿರೋ ತಪ್ಪನ್ನು ಮತ್ತೆ ಅವತ್ತೂ ಮಾಡೋದಿಲ್ಲ ನೇತ್ರ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನೀವ್ಯಾಕೆ ಸಾರಿ ಕೇಳ್ತೀರಾ? ಸಾರಿ ಎಲ್ಲ ಕೇಳಬೇಡಿ. ಇದೆಲ್ಲ ಆಗಿದ್ದು ನನ್ನಿಂದನೇ ನೇತ್ರ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನನ್ನ ಸಲುವಾಗಿ ನೀನು ಇಷ್ಟೆಲ್ಲ ನೋವು ಅನುಭವಿಸ್ಬೇಕಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನೇತ್ರ. ನಾನು ನಿಮ್ಮ ಸಲುವಾಗಿ ಎಷ್ಟು ಬೇಕಾದರೂ ನೋವು ಅನುಭವಿಸ್ತೀನಿ, ಆದರೆ ನೀವು ಮಾತ್ರ ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡಿ ಸಾಗರ್. ನನಗೆ ನಿಮ್ಮನ್ನು ಬಿಟ್ಟು ಇರೋದಾಗೋದಿಲ್ಲ. ನನಗೂ ಅಷ್ಟೇ ನೇತ್ರ, ನನಗೂ ನಿನ್ನನ್ನು ಬಿಟ್ಟಿರೋದಾಗೋದಿಲ್ಲ. ಐ ಲವ್ ಯು ನೇತ್ರ. ಈ ಸಲನೂ ನೀನು ನನ್ನನ್ನು ರಿಜೆಕ್ಟ್ ಮಾಡೋಕ್ಕೆ ಹೋಗ್ಬೇಡ ನೇತ್ರ. ನನಗೆ ಮಾತ್ರ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಮಾತಾಡು ನೇತ್ರ, ಮಾತಾಡು. ಯಾಕೆ? ನಾನಂದರೆ ನಿನಗೆ ಇಷ್ಟ ಇಲ್ವಾ? ಮಾತಾಡು ನೇತ್ರ, ಯಾಕೆ ಈ ಥರ ಸುಮ್ಮನೆ ಇದೆಯಾ? ಐ ಲವ್ ಯು ಸಾಗರ್, ಐ ಲವ್ ಯು. ನಂಗೆ ನಿಮ್ಮ ಆಸ್ತಿ ಬೇಡ, ಏನು ಬೇಡ, ನಂಗೆ ನೀವು ಅಷ್ಟೇ ಸಾಕು. ನಾನು ನಿಮ್ಮನ್ನಷ್ಟೇ ಪ್ರೀತಿಸ್ತಾ ಇದ್ದೀನಿ. ನಿಮ್ಮ ಆಸ್ತಿ ನನಗೆ ಬೇಡ ಸಾಗರ್. ನಾನು ನಿಮ್ಮನ್ನಷ್ಟೇ ಪ್ರೀತಿಸ್ತಾ ಇದ್ದೀನಿ. ನಿಮ್ಮ ಆಸ್ತಿ ನೋಡಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇಲ್ಲ ಸಾಗರ್. ನನಗೆ ನೀವಷ್ಟೇ ಬೇಕು, ನಿಮ್ಮ ಆಸ್ತಿ ಏನು ಬೇಡ ಸಾಗರ್. ದಯವಿಟ್ಟು ನನ್ನನ್ನು ನಂಬು. ನನಗೆ ಗೊತ್ತು ನೇತ್ರ ನೀನು ಏನು ಅಂತ. ಹಂಗಂದ್ರೆ ನಿಂಗೂ ನಾನು ಇಷ್ಟನಾ? ಹ್ಞೂ ಸಾಗರ್, ನನಗೂ ನೀನಂದ್ರೆ ತುಂಬ ಇಷ್ಟ. ಐ ಲವ್ ಯು ಸೋ ಮಚ್. ಸಾಗರ್, ಇದು ನಂಗೆ ತೊರಲಿಗೆ ತುಂಬ ವೇಟ್ ಅನ್ನಿಸ್ತಾ ಇದೆ ಬ್ಯಾಂಡೇಜ್. ಇದನ್ನು ತೆಗೆಸ್ಬಿಡು ಸಾಗರ್ ಪ್ಲೀಸ್. ನಂಗೆ ಆಗ್ತಿಲ್ಲ, ತಲೆ ತುಂಬ ನೋವಿಸ್ತಾ ಇದೆ.
ಇನ್ನೊಂದು ಸ್ವಲ್ಪ ಇನ್ನೊಂದು 5 ನಿಮಿಷ ಅಷ್ಟೇ ನೇತ್ರ. ಆಮೇಲೆ ಬೇಕಾದರೆ ತೆಗೆದು ಸಣ್ಣದು ಬ್ಯಾಂಡೇಜ್ ಹಾಕ್ತೀನಿ, ಓಕೆನಾ? ಇನ್ನೂ ಒಂದು 5 ನಿಮಿಷ ನೇತ್ರ. ಅದು ಬ್ಲಡ್ ಲೀಕ್ ಆಗುತ್ತೆ ಅಂತ ಹಾಕಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ. ಆಮೇಲೆ ಅದನ್ನು ತೆಗೆದು ನಿಂಗೆ ಬೇರೆ ಬ್ಯಾಂಡೇಜ್ ಹಾಕ್ತೀನಿ, ಓಕೆನಾ? ಸರಿ ಸಾಗರ್, ಟೈಮ್ ಎಷ್ಟಾಯಿತು? ನಮಗೇನು ಗೊತ್ತೇ ಆಗ್ತಾ ಇಲ್ಲ ಎಷ್ಟೊತ್ತಾಯಿತು ಏನು ಅಂತ. ಇವಾಗ ಸಂಜೆ ಆಗಿದೆ. ಇವತ್ತೊಂದು ದಿನ ಇಲ್ಲೇ ಇರೋಣ, ನಾಳೆ ಬೆಳಿಗ್ಗೆನ ಬೇಗ ಬಿಟ್ಬಿಡೋಣ, ಓಕೆನಾ? ಇವಾಗ ನಿನಗೆ ತಲೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಮತ್ತು ಜರ್ನಿ ಮಾಡಿದರೆ, ಅದಕ್ಕೋಸ್ಕರ ನಾಳೆ ಹೋಗೋಣ. ಸರಿ ಸಾಗರ್, ಅಂದಂಗೆ ತೋಟದ ಸಮಸ್ಯೆ ಎಲ್ಲ ಏನಾಯಿತು? ಇವಾಗ ನೀನು ಸುಮ್ಮನೆ ರೆಸ್ಟ್ ಮಾಡು, ಅದನ್ನೆಲ್ಲ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಹೇಳು ಸಾಗರ್, ಏನಾಯಿತು? ಅವರೆಲ್ಲ ಅದು ಅಲ್ಲದೆ ಕೃತಿ ಅವ್ರ ಜೊತೆ ಸೇರಿದ್ದಾಳೆ ಸಾಗರ್, ನನಗೆ ನಂಬೋದಕ್ಕೆ ಆಗಲಿಲ್ಲ. ಹೌದು ನೇತ್ರ, ನನಗೂ ನಂಬೋದಕ್ಕೆ ಆಗಲಿಲ್ಲ. ಅಪ್ಪ, ನಾನು ಒಂದು ಕ್ಷಣ ಶಾಕ್ ಆಗಿಬಿಟ್ಟೆ, ಕೃತಿ ಇಷ್ಟೆಲ್ಲ ಮಾಡ್ತಾಳ ಅಂತ. ಆ ಕೃತಿನ ಮತ್ತು ಆ ಸುಬ್ಬಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ನಿನಗಿಷ್ಟೆಲ್ಲ ಹೊಡೆದಿದ್ದಾರೆ ಅನ್ನೋದು ನನಗೆ ಗೊತ್ತೇ ಇಲ್ಲಾಗಿತ್ತು. ಜಸ್ಟ್ ವಾರ್ನ್ ಮಾಡಿ ಕಳಿಸಿದ್ದೀನಿ, ಆದರೆ ನಿನಗೆ ತಲೆಗೆಲ್ಲ ಹೊಡೆದಿದ್ದಾರಲ್ಲ, ಅವರನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಸಾಗರ್, ಇದನ್ನು ಇಲ್ಲಿಗೆ ಬಿಟ್ಟುಬಿಡು, ಅವ್ರ ತಂಟೆಗೆ ಹೋಗೋದೇ ಬೇಡ. ಇವಾಗ ಹೇಗೋ ಅವರು ನಮ್ಮ ತೋಟದ ಸಮಸ್ಯೆಗೆ ಬರಲ್ಲ ಅಂತ ಅಂದಿದ್ದಾರೆ. ಹಾಗೇನಾದರೂ ಅಂದರೆ ಅವ್ರ ಪಾಡಿಗೆ ಅವ್ರು ಏನಾದರೂ ಮಾಡ್ಕೊಂಡು ಹೋಗಲಿ, ಬಿಟ್ಟುಬಿಡು ಅಂತಾಗ. ಆದರೆ ಕೃತಿಗೆ ಮಾತ್ರ ಪಾಠ ಕಲಿಸೋರಿಗೂ ಬಿಡೋದು ಬೇಡ ಸಾಗರ್. ನಾನು ಆ ಕೃತಿಗೂ ಬಿಡೋದಿಲ್ಲ, ಆ ಸುಬ್ಬಯ್ಯಗೂ ಬಿಡೋದಿಲ್ಲ. ಇನ್ನೊಂದು ಸಲ ನಮ್ಮ ತಂಟೆಗೆ ಬಂದಿರಬಾರ್ದವ್ರು. ಕನಸಲ್ಲೂ ನಮ್ಮ ಹೆಸರನ್ನು ನೆನಪಿಸ್ಕೊಳ್ಳೋದಕ್ಕೆ ಭಯ ಪಡಬೇಕು, ಹಾಗೆ ಮಾಡ್ತೀನಿ. ನೇತ್ರ, ಅದೆಲ್ಲ ಬಿಡು, ನಿನಗೆ ಮೊದಲೇ ಆರಾಮಿಲ್ಲ, ನೀನು ರೆಸ್ಟ್ ಮಾಡಬೇಕು. ಏನು ತಿಂತೀಯ ಹೇಳು? ನೀನು ಬೆಳಿಗ್ಗೆಯಿಂದ ಏನೂ ತಿಂದೇ ಇಲ್ಲ, ಏನು ತಿಂತೀಯ ಹೇಳು? ಅದನ್ನೇ ತರಿಸ್ತೀನಿ. ನನಗೆ ಏನೂ ಬೇಡ ಸಾಗರ್, ತಲೆ ತುಂಬ ನೋಸ್ತಾ ಇದೆ, ನಾನು ಹಾಗೆ ಮಲ್ಕೋತೀನಿ. ನೀವು ಬೇಕಾದರೆ ಊಟ ಮಾಡಿಕೊಂಡು ಬಾ, ಹೋಗು. ಬೇಡ ನೇತ್ರ, ಹಾಗೆ ಮಲ್ಕೋಬಾರ್ದು. ನಿನಗೆ ಟ್ಯಾಬ್ಲೆಟ್ ಕೂಡ ತೊಗೊಳೋದಿದೆ. ನಿನಗೇನಿಷ್ಟ ಅದನ್ನೇ ತರ್ತೀನಿ, ಸ್ವಲ್ಪ ತರ್ತೀನಿ ಅಷ್ಟೇ. ಅಷ್ಟಾದರೂ ತಿಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೋ, ಹಾಗಾದರೆ ಆರಾಮಾಗುತ್ತೆ. ಇಲ್ಲಾಂದರೆ ಮತ್ತೆ ಆರಾಮಾಗಲ್ಲ. ಪ್ಲೀಸ್ ಸಾಗರ್, ಫೋರ್ಸ್ ಮಾಡಬೇಡ, ನಂಗೆ ಹಸು ಇಲ್ಲ, ನಾನು ಮಲ್ಕೋತೀನಿ. ಇರು ಒಂದು ನಿಮಿಷ. ಏನಾಯಿತು ಸಾಗರ್, ಯಾಕೆ? ಎದಕ್ಕೆ ಹೋದ್ರು ಇರು ಹೊರಗಡೆ? ಅರೆ, ನನ್ನ ಫೇವ್ರೇಟ್ ಜಾಮೂನು. ನಿನ್ನ ಫೇವ್ರೇಟ್ ಅಂತಲೇ ತರಿಸಿದ್ದು. ನೀನು ಊಟ ಮಾಡಲ್ಲ ಅಂತ ಹಠ ಮಾಡ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ಜಾಮೂನು ಹೇಳಿದ್ದೆ, ತಂದು ಕೊಟ್ಟರು. ಇವಾಗ ಇದನ್ನಾದರೂ ತಿನ್ನು. ಬೇಡ ಇರು, ನಾನೇ ತಿನ್ನಿಸ್ತೀನಿ. ನನಗೆ ಜಾಮೂನು ಯಾವಾಗ ಕೊಟ್ಟರು ತಿಂತೀನಿ, ಅಷ್ಟಿಷ್ಟ ನನಗೆ. ಅಯ್ಯೋ, ನಮ್ಮ ಮನೆಯವರಿಗೆ ಫೋನೇ ಮಾಡಿಲ್ಲ ನಾನು ಬೆಳಗ್ಗೆಯಿಂದ. ಸಾಗರ್, ನಮ್ಮ ಮನೆಯವ್ರು ಯಾರಾದರೂ ಕಾಲ್ ಮಾಡಿದ್ರಾ ನನ್ನ ಫೋನಿಗೆ? ಹ್ಞೂ ನೇತ್ರ, ಒಂದು ಕಂಟಿನ್ಯೂಸ್ ಆಗಿ ಕಾಲ್ ಬಂದಿದೆ ನಿನ್ನ ಫೋನಿಗೆ, ನಾನು ರಿಸೀವೇ ಮಾಡಿಲ್ಲ ಟೆನ್ಷನಲ್ಲಿ. ಇವಾಗ ಕಾಲ್ ಮಾಡಿ ಮಾತಾಡ್ತೀಯಾ ಫಸ್ಟ್ ನಿಮ್ಮ ಮನೆಯಲ್ಲಿ? ಹ್ಞೂ ಸಾಗರ್, ಅಯ್ಯೋ ಮನೆಯಲ್ಲಿ ಎಲ್ಲರೂ ಟೆನ್ಷನ್ ಆಗಿರ್ತಾರೆ. ನೀನು ನಿಮ್ಮ ಮನೆಗೆ ಕಾಲ್ ಮಾಡಿದ್ಯಾ? ನಾನು ಕಾಲ್ ಮಾಡಿಲ್ಲ. ಎಲ್ಲಿ ಇದು ನಿನಗೆ ಆರಾಮಿಲ್ಲದಂಗೆ ಆಯಿತು, ಆಮೇಲೆ ಅದು ಇದು ಅಂತ ಅವರಿಗೂ ಬೆಳಗ್ಗೆಯಿಂದ ಕಾಲೇ ಮಾಡಿಲ್ಲ. ನಾನು ಕಾಲ್ ಮಾಡಬೇಕು. ಸರಿ ಸಾಗರ್, ಹಾಗಾದರೆ ನಾನು ಫಸ್ಟ್ ನನ್ನ ಮನೆಯಲ್ಲಿ ಕಾಲ್ ಮಾಡಿ ನಾನು ರೆಸ್ಟ್ ಮಾಡ್ತೀನಿ, ತಲೆ ತುಂಬ ನೋಸ್ತಾ ಇದೆ ಅದಕ್ಕೆ. ಸರಿ ನೇತ್ರ, ನೀನು ನಿಮ್ಮ ಮನೆಯಲ್ಲಿ ಕಾಲ್ ಮಾಡಿ ಮಾತಾಡು. ನಾನು ನಮ್ಮ ಮನೆಯಲ್ಲಿ ಕಾಲ್ ಮಾಡ್ತೀನಿ. ಬೆಳಗ್ಗೆಯಿಂದ ಕಾಲ್ ಮಾಡಿಲ್ಲಲ್ಲ, ಅವರು ಟೆನ್ಷನಲ್ಲಿರ್ತಾರೆ, ಅದಕ್ಕೆ. ಸರಿನಾ? ಆಮೇಲೆ ನೀನು ಫೋನಲ್ಲಿ ಮಾತಾಡಿದ ಮೇಲೆ ನನಗೆ ಕರಿ. ಅಕಸ್ಮಾತ್ ನಾನು ಲೇಟ್ ಆಯ್ತಂದರೆ ನೀನು ಮಲ್ಕೊಂಡಿರೋ, ನಿನಗೆ ಏನಾದರೂ ಬೇಕಾದರೆ ನನಗೆ ಕರಿ, ನಾನು ಕೊಡ್ತೀನಿ. ಸರಿನಾ? ಇಲ್ಲೇ ಹೊರಗಡೆ ಹಾಲ್ನಲ್ಲಿನೇ ಇರ್ತೀನಿ, ಓಕೆನಾ? ಸರಿ ಸಾಗರ್. ಹಾಯ್, ಎಲ್ರಿಗೂ ನಮಸ್ಕಾರ. ಇದೊಂದು ವಾರ ಅಷ್ಟೇ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಡೈಲಿ 2 ವೀಡಿಯೋಸ್ ಹಾಕೋದು ಆಗ್ತಾಯಿಲ್ಲ. ನೆಕ್ಸ್ಟ್ ವೀಕಿಂದ ಅಂದರೆ ಸೋಮವಾರದಿಂದನೇ ನಾನು ದಿನಕ್ಕೆ 2 ವೀಡಿಯೋನ ಹಾಕ್ತೀನಿ ಕಂಪಲ್ಸರಿ. ಇದೊಂದು ವಾರ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊರಿ. ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಅಯ್ಯೋ, ನನ್ನ ಫೋನ್ ಎಲ್ಲಿದೆ? ಸಾಗರ್, ನನ್ನ ಫೋನ್ ತಂದು ಕೊಡು ಒಂದು ಸ್ವಲ್ಪ. ತಗೋ ನೇತ್ರ, ನೀವು ಫೋನಲ್ಲಿ ಮಾತಾಡಿದ್ಮೇಲೆ ನಂಗೆ ಕರಿ. ಏನೇ ಬೇಕಾದರೂ ನನಗೆ ಕರಿ, ಕೆಳಗಡೆ ಇಳಿಯೋದಕ್ಕೆ ಹೋಗಬೇಡ, ಸರಿನಾ? ಸರಿ ಸಾಗರ್. ಎಷ್ಟು ಕೇರ್ ಮಾಡ್ತಾನಲ್ಲ ಸಾಗರ್. ಅಯ್ಯೋ, ನಾನು ನೋಡು ಮೊದಲು ಮನೆಗೆ ಕಾಲ್ ಮಾಡಿ ಮಾತಾಡಬೇಕು. ಅವರು ಎಷ್ಟು ಟೆನ್ಷನ್ ಆಗಿದ್ದಾರೋ ಏನೋ.